ವಿಚಾರಣೆಗೆ ಬಂದಿದ್ದ ಅಳಿಯನ ಮೇಲೆ ಮಾವನಿಂದ ಹಲ್ಲೆ ಮಾಡಿದ ಘಟನೆ ಬೆಳಗಾವಿಯ ಅಜಂ ನಗರದಲ್ಲಿ ಶನಿವಾರ ನಡೆದಿದೆ. ಬೆಂಗಳೂರು ಮೂಲದ ಹಮೀದ್ ಪಾಷಾ ವಯಸ್ಸು 32 ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಳೆದೊಂದು ವರ್ಷದಿಂದ ವಿವಾಹ ವಿಚ್ಛೇದನ ಸಂಬಂಧ ಕೋರ್ಟ್ನಲ್ಲಿ ಕೇಸ್ ಇದೆ. ವಿಚ್ಛೇದನದ ಕೇಸ್ ವಿಚಾರಣೆಗೆ ಬೆಂಗಳೂರಿನಿಂದ ಬೆಳಗಾವಿಗೆ ಬಂದಿದ್ದ ಹಮೀದ್ ಹೊಂದಾಣಿಕೆ ಮಾಡೋಣ ಬಾ ಎಂದು ಮನೆಗೆ ಕರೆಸಿ ಹಲ್ಲೆ ಮಾಡಿದ್ದಾರೆ. Sir, my name is Syed Hamid Pasha. ನಾನು ಬ್ಯಾಂಗ್ಳೂರಿಂದ ರೆಸಿಡೆನ್ಸ್. ನಮಗೆ ವೈಫ್ ಸಾರಾ ಮನ್ನಾನ್, ಡಾಟರ್ ಆಫ್ ಸೈಯದ್ ಅಹಮದ್ ಅಬ್ದುಲ್ ಮನ್ನಾನ್, ಸ್ಟೇಯಿಂಗ್ ಇನ್ APMC ರೋಡ್ 2425. ಐ ಕೇಮ್ ಟು ಮೀಟ್ ಹರ್. ನಾನು ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ಮೀಟ್ ಮಾಡಿದರೆ ಮನೆಗೆ ಕರೆಸ್ಬಿಟ್ಟು ಅವ್ರಿಗೆ ಕೇಳಿದ್ದಾರೆ, ಬನ್ನಿ ಮಾತಾಡೋದು, ಯು ಕಮ್, ವಿ ವಿಲ್ ಸಿಟ್ ಆ್ಯಂಡ್ ಟಾಕ್ करके. So I went to meet her, and when meeting her, her father Abdul Manan and Abrar Manan, they have hit me at the entrance. The stone लेके सिर पे मार के मेरे को ये और ब्लीडिंग हो रहा है मेरे को. ಡೈವರ್ಸ್ ಕೇಸ್ ಫೈಲ್ ಆಗಿದೆ. ಅದು ಕೇಸಲ್ಲಿ ಕೋರ್ಟ್ ಒಳಗೆ ನಡೀತಾ ಇದೆ. 1 ವರ್ಷಕ್ಕಿಂತ ಮೇಲೆ ಆಯಿತು. ಗೊತ್ತಾಯ್ತಾ? ಇಲ್ಲ ಸೆಟಲ್ಮೆಂಟ್ ಮಾಡೋಣ ಬನ್ನಿ ಅಂತ ಹೇಳಿ ನಿಮಗೆ ಕರೆಸಿದ್ರು. ಅದಕ್ಕೆ ನಾವು ಬೆಂಗಳೂರಿಂದ ಬಂದ್ವಿ, ಮನೆಗೆ ಹೋದ್ವಿ. ವೈಫ್ಗೆ ಕರೀರಿ ಮಾತಾಡೋಣ ಅಂದರೆ ಅವ್ರಿಗೇನು ಮಾತಾಡೋದು, ಏನು ಮಾತಾಡೋದು ಬೇಡ, ನಮ್ಮ ಜೊತೆ ಮಾತಾಡಿ ಹಿಂಗೆ. ಅರೆ ನಾನು ಅವ್ರ ಗಂಡ, ಇನ್ನೂ ಡೈವರ್ಸ್ ಆಗಿಲ್ಲ, ನಾನು ಅವ್ರ ಗಂಡನೇ ಇವನು, ನಾನು ಮಾತಾಡಬೇಕು, ಕರೀರಿ ಅನ್ನೋದಕ್ಕೆ ಅವನು ಮಗ ಬಂದು ಮುಖದ ಮೇಲೆ ಹೊಡೆದು ಹಲ್ಲು ಮುರಿದಾಕಿದ್ದಾನೆ. ಹೊಡೆದು ಎಲ್ಲ ಪಾಟೆಲ್ಲ ಬೀಳಿಸಿ ಆ ಪಾಟಿಂದ ಕಲ್ಲು ತೊಗೊಂಡು ತಲೆ ಮೇಲೆ ಹೊಡೆದಿದ್ದಾನೆ. ನೋಡಿರೋ ಬ್ಯಾಂಡೇಜ್ ನೋಡಿದಾರೆ, ರಕ್ತ ಎಲ್ಲ ಬರ್ತಾ ಇದೆ. ಮಾತಾಡೋಕೆ ಹೋದರೆ ಹಿಂಗೆ ಮಾಡೋದಾ? ಯಾರ್ಯಾರು ಕೂಡ ಹೊಡೆದಾರ? ಅವರು ಹುಡುಗಿ ತಮ್ಮ, ಹುಡುಗಿ ತಂದೆ ಇಬ್ಬರು ಸೇರಿ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನೋಡಿ, ನಾನು ಇನ್ನು ಇರ್ತಾ ಇದ್ರೆ ಅಲ್ಲಿ ಅವನಿಗೆ ಬಚಾಯಿಸ್ಕೊಳ್ತಾ ಇದ್ದೆ. ನಾನು ಇರಲಿಲ್ಲ. ಅಷ್ಟರೊಳಗೆ ಹೆಂಗೆ ಹೊಡೆದು ಕಳಿಸಿದ್ದಾರೆ ನೋಡಿ. ಈಗ ಬೆಳಿಗ್ಗೆ ಬಂದಿದ್ದು ಸರ್, ಇವತ್ತು ಬೆಳಗ್ಗೆ ಬಂದಿದ್ದು ನಾವು. ಅವ್ರದ್ದು ಆಗಿದ್ದು 22ರಲ್ಲಿ. 1 ವರ್ಷ ಚೆನ್ನಾಗಿದ್ರು. ಆಮೇಲೆ ಸಪ್ರೇಟ್ ಆಗೋಣ ಅಂದರು, ಆಗಲ್ಲ ಅಂದರು. ಆಸ್ಟ್ರೇಲಿಯಾ ಹೋಗ್ಬಿಡೋಣ ಅಂದರು, ಆಗಲ್ಲ ಅಂದರು. ಅಮೇರಿಕಾಗೆ ಹೋಗ್ಬಿಡೋಣ ಅಂದರು, ಆಗಲಿಲ್ಲ ಅಂದರು. ಸೌದಿಗೆ ಹೋಗ್ಬಿಡೋಣ ಅಂದರು, ಆಗಲಿಲ್ಲ. ನಾನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ 15 ದಿವಸ ಅಂತ ಹೇಳಿ ಬಂದಿದ್ದು. 9 ತಿಂಗಳಾಯಿತು, ವಾಪಸ್ಸೇ ಬರಲಿಲ್ಲ. ನಾವು ಕಾಂಜುಗಲ್ ರೈಟ್ಸ್ ಹಾಕಿದ್ವಿ, ಐ ವಾಂಟ್ ಮೈ ವೈಫ್ ಬ್ಯಾಕ್ ಅಂತ ಹೇಳಿ. ಅದಕ್ಕೆ ರಿಪ್ಲೈ ಇವರು ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾರೆ, 50,000 ರೂಪಾಯಿ ತಿಂಗಳಿಗೆ ಕೊಡಿ ಅಂತ ಹೇಳಿ. ಇವಾಗಲೂ ನಾವು ಹೇಳ್ತಾ ಇದ್ದೀವಿ, ಐ ವಾಂಟ್ ಮೈ ವೈಫ್ ಬ್ಯಾಕ್ ಅಂತ ಹೇಳಿ. ವಿ ಹವ್ ಫೈಲ್ಡ್ ಎ ಕಾಂಜುಗಲ್ ಕೇಸ್ ವಿಚ್ ಇಸ್ ಇನ್ ಬ್ಯಾಂಗ್ಳೂರ್ ಕೋರ್ಟ್. ನೌ ಇಟ್ ಹಸ್ ಬಿನ್ ಟ್ರಾನ್ಸ್ಫರ್ಡ್ ಟು ಬೆಲ್ಗಾಂ ಕೋರ್ಟ್. ಆಫ್ಟರ್ ದಟ್ ಐ ಹವ್ ಫೈಲ್ಡ್ ಎ ಕೇಸ್ ಫಾರ್ ಮೇಂಟೆನೆನ್ಸ್. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಸೈಯದ್ ಜಾವೇದ್ ಪಾಷಾ ಅಂತ ಹೇಳಿ. ಪತ್ನಿಯ ಜೊತೆಗೆ ಮಾತನಾಡುವುದಕ್ಕೆ ಅವಕಾಶ ಕೇಳಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.